ಬ್ಲೂಪ್ರಿಂಟ್ಸ್ ಫಾರ್ ಡಿಫಾರ್ಮಾ ಎಕ್ಸಾಮಿನೇಷನ್ ಪ್ರಿಪರೇಷನ್. ಎಸ್ ಸ್ಟೂಡೆಂಟ್ಸ್, ನಿಮ್ಮ ಅಪ್ಕಮಿಂಗ್ ಫೈನಲ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಮಾಡುವಂತ ಮಟೀರಿಯಲ್ ಏನು ಅಂದ್ರೆ ಬ್ಲೂಪ್ರಿಂಟ್. ಸೊ ಈ ಬ್ಲೂಪ್ರಿಂಟ್ಸ್ ನಲ್ಲಿ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೇನೆ ನಿಮಗೆ ಬೇಕಾದಂಗೆ ಚಾಪ್ಟರ್ಸ್ಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಎಕ್ಸಾಮಿನೇಷನ್ ಪಾಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಬ್ಲೂಪ್ರಿಂಟ್ಸ್ ನಾವು ಇವತ್ತು ನಿಮಗೆ ಕೊಡ್ತಾ ಇದ್ದೀವಿ. ಇದು ನಾವೇನು ಪ್ರಿಪೇರ್ ಮಾಡಿರೋಂಥದ್ದೆಲ್ಲ, ಅಫಿಷಿಯಲ್ ಆಗಿ ಬೋರ್ಡ್ ನಿಂದಾನೇ ರಿಲೀಸ್ ಆಗಿರುವಂಥದ್ದು. ಸೊ ಯಾವಾಗ ಫಸ್ಟ್ ಎಕ್ಸಾಮ್ ನಡೀತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಬ್ಲೂ ಪ್ರಿಂಟ್ಸ್ನ ಫಾಲೋ ಮಾಡಿ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಂದು 5 to 10% ವೇರಿಯೇಷನ್ಸ್ ಇರುತ್ತೆ, ಬಟ್ 80 to 90% ಫಾಲೋ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ತುಂಬಾ ಸಹಾಯ ಮಾಡುತ್ತೆ. ನಾವು ಇದೇ ಬ್ಲೂ ಪ್ರಿಂಟ್ನ ಆಧಾರದ ಮೇಲೆ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸು, ಬರೀ ಕ್ವಶನ್ಸ್ ಅಲ್ಲ, ಅದಕ್ಕೆ ಆನ್ಸರ್ಸ್ ಕೂಡ, ಬರೀ ಆನ್ಸರ್ಸ್ ಎಲ್ಲ ನಿಮಗೆ ಈಸಿಯಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಎಕ್ಸಾಮ್ನಲ್ಲಿ ಬರೆಯೋಕ್ಕಾಗುವಂಥದ್ದು, ಆರಾಮಾಗಿ ನಿಮ್ಮ ಎಕ್ಸಾಮಿನೇಷನ್ನ ಪಾಸ್ ಆಗುವಂಥದ್ದು. ಸೊ ಈ ರೀತಿ ಒಂದಷ್ಟು ಕಂಟೆಂಟ್ನ ನಾವು ಕ್ರಿಯೇಟ್ ಮಾಡಿ ಅದಕ್ಕೆ ಪಾಸಿಂಗ್ ಪ್ಯಾಕೇಜ್ ಅಂತ ಹೆಸರು ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಆಲ್ರೆಡಿ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇದ್ದೀವಿ. ಈ ಒಂದು ಪ್ಯಾಕೇಜ್ ನಾವು ಆಲ್ರೆಡಿ 4-5 ವರ್ಷಗಳಿಂದ ಕೊಡ್ತಾ ಇದ್ದೀವಿ, ಸಕ್ಸಸ್ ಕೂಡ ಆಗಿದ್ದೀವಿ. ಸುಮಾರು ಜನ ಸ್ಟೂಡೆಂಟ್ಸ್ ನಮಗೆ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದಾರೆ, ಒಳ್ಳೇದಾಗಿದೆ ಅಂತ ಹೇಳಿ. ಒಂದ್ ವೇಳೆ ನಿಮಗೆ ಅದು ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತ ನಂಬರ್ಗೆ ಮೆಸೇಜ್ ಮಾಡಿ. ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್, ಕಾಲ್ಸ್ ಯಾರು ಮಾಡಬೇಡಿ. ತುಂಬಾನೇ ವರ್ಕ್ ಮಾಡ್ತಾ ಇದೀವಿ ನಾವು ಇದ್ರ ಮೇಲೆ. ಆ ಕಾಲ್ಸ್ ರಿಸೀವ್ ಕೂಡ ಮಾಡೋದಿಲ್ಲ. ಜಸ್ಟ್ ಆ ನಂಬರ್ಗೆ ಮೆಸೇಜ್ ಮಾಡಿ ನಮ್ಗೆ ಇದು ಬೇಕು ಅಂತ ಹೇಳಿ. ಸೊ ನಮ್ಮ ಬ್ಲೂ ಪ್ರಿಂಟ್ಸ್ಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇವಾಗ ನಾನು ಓಪನ್ ಮಾಡಿದ್ದೀನಿ ಪಾರ್ಟ್ 1. ಓಕೆ, ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ. ನಾನು ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇದನ್ನ ಪಡ್ಕೊಳ್ಳಿಕ್ಕೆ ನೀವು ಸುಲಭನಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ಜಸ್ಟ್ BP ಅಂತೇಳಿ ಕಮೆಂಟ್ ಮಾಡಿ, ನಿಮಗೆ ಒಂದು ಲಿಂಕ್ ಬರುತ್ತೆ, ಅಲ್ಲಿಂದ ನೀವು ಈ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ವಿಡಿಯೋ ಏನಾದರೂ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಈ ಬ್ಲೂ ಪ್ರಿಂಟ್ನ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೇವೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟ್ಗೆ ನಿಮಗೆ ಫಸ್ಟ್ ಇಯರ್ದು ಡಿಫಾರ್ಮ್ ಕಾಣಿಸ್ತಾ ಇರುತ್ತೆ. ಜಸ್ಟ್ ಇಲ್ಲಿ ಹೋಗಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ಸೆಕೆಂಡ್ ಇಯರ್ದು ಅದ್ರ ಕೆಳಗಡೆನೇ ಇರುತ್ತೆ. ಅಗೇನ್ ಯು ಕ್ಯಾನ್ ಗೋ ಅಂಡ್ ಡೌನ್ಲೋಡ್ ದಿಸ್, ಓಕೆ, ಇನ್ ದ PDF ಫಾರ್ಮ್ಯಾಟ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.